start by seeing the bikes all over. ನಾನು ವಿಡಿಯೋಲಿ ಹೇಳಿದ್ದೀನಿ ಇವತ್ತು ಟಿಪಿಕಲ್ ಕನ್ನಡಿಗ ಬ್ರೋ ಬರ್ತಾರೆ, ಅವ್ರನ್ನ ಮೀಟ್ ಮಾಡೇ ಮಾಡ್ತೀನಿ. ವಿಡಿಯೋ ತಗೊಂಡು ಎಂಟ್ರಿನ ಇದು ಅಲ್ಲ, ನನಗೆ ಒಂದು ಸ್ವಲ್ಪ ಧೈರ್ಯ ಸಾಕಾಗ್ಲಿಲ್ಲ ಹುಡುಗಿರನ್ನ ಮಾತಾಡ್ಸೋಕೆ. ನನಗೆ ಗೈಸ್ ಹುಡುಗಿರಂದ್ರೆ ಸ್ವಲ್ಪ ಭಯ ಆಗುತ್ತೆ, ಯಾರಿಗೆ ಆಗಲಿ. ಎಲ್ಲರೂ ನೋಡ್ತಾ ಇದ್ದಾರೆ, ಇದನ್ನ ಬೈಕ್ ಅನ್ಬೇಕೋ ಕಾರ್ ಅನ್ಬೇಕೋ ಗೊತ್ತಾಗ್ತಾ ಇಲ್ಲ. ನೀವೇ ಒಂದ್ಸತಿ ನೋಡಿ. ಡಿಫಿಕಲ್ಟ್. ಓ ಮೈ ಗಾಡ್, RX ನೋಡು ಬ್ರೋ, ಹಿಮಾಲಯನ್ ಏನ್ ನೋಡ್ತೀಯ, RX ನೋಡು ಬ್ರೋ. ನನಗೆ ಇಷ್ಟೆಲ್ಲ ಈ ಸಾಕಷ್ಟು ಬೈಕ್ಗಳನ್ನ ನೋಡಿ ಮಾತೇ ಬರ್ತಿಲ್ಲ. ಸೇಮ್ ಡೈಲಾಗ್ ಹೇಳ್ದೆ ನಾನು. ಮಾತಿಲ್ಲ ದುನಿಯಾ ವಿಜಿ. WMD ವರ್ಲ್ಡ್ ಮೋಟರ್ಸೈಕಲ್ ಡೇ 2025 ಹ್ಯಾಪ್ನಿಂಗ್ ಇನ್ ಚಾಮರಾಜ. ಸೊ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ, ತುಂಬ ಖುಷಿ ಆಗ್ತಾ ಇದೆ. ಆ ಖುಷಿಗೆ ಲೆಕ್ಕನೇ ಇಲ್ಲ, ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅಷ್ಟೊಂದು ಬೈಕ್ಸು ನೋಡಿ ನೋ ವರ್ಡ್ಸ್. ನಿಮಗೆ ಎಂತೆಂಥ ಬೈಕ್ ಇದೆ ಅಂತಂದರೆ ನೀವು ಇಮ್ಯಾಜಿನು ಮಾಡಿರಲ್ಲ, ಆ ಥರ ಬೈಕ್ಸ್ ಇದೆ. ನಾನು ನಿಮಗೆ ತೋರಿಸ್ತೀನಿ ಮುಂದೆ ಒಳಗಡೆ ಹೋಗ್ಬಿಟ್ಟು. ಏನು ಮಜಾ ಆಗಿರೋದು. Look at this engine man, oh damn beauty. ಅದನ್ನ ಕಣ್ಣಲ್ಲಿ ನೋಡೋಕ್ಕೆ ಚೆನ್ನಾಗಿದೆ, ಓಡ್ಸೋಕೆ ಇನ್ನೆಂಥ ಮಜಾ ಬರ್ಬೋದು ನೀವು ಯೋಚನೆ ಮಾಡಿ. ಬ್ರೋ ಲೇಖಿ ಇದ್ದಾರೆ, ಲೇಖಿನ ಮಾತಾಡ್ಸೋಣ. ಬ್ರೋ ಹಾಯ್ ಬ್ರೋ, ಹಾಯ್ ಬ್ರೋ, ಹಾಯ್ ಬ್ರೋ, ಹಾಯ್ ಬ್ರೋ. ಆರಾಮ್, ನಿಮ್ಮ ದೊಡ್ಡ ಫ್ಯಾನ್ ಬ್ರೋ ನಾನು. ಸೊ ಇವತ್ತು ನಿಮಗೆ ನಮ್ಮ ಚಾಮರಾಜ ವೆನ್ಯೂಗೆ ಬಂದ್ಬಿಟ್ಟು ಯಾವ ಥರ ಫೀಲ್ ಆಗ್ತಾ ಇದೆ ಒಂದೆರಡು ಮಾತಾಡಿ. ಐ ಜಸ್ಟ್ ಎಂಟರ್ಡ್ ಫೀಲಿಂಗ್ ವೆರಿ ಎನರ್ಜೆಟಿಕ್. ಇಷ್ಟೊಂದು ಬೈಕರ್ಸ್ನ ಲೈಕ್ ಒಂದೇ ಜಾಗದಲ್ಲಿ ನೋಡಿ ತುಂಬ ಖುಷಿ ಆಗ್ತಾ ಇದೆ. 100%. ಇನ್ನು ಒಳಗಡೆ ಹೋಗಿ ಏನು ನೋಡಿಲ್ಲ. ಐ ಸಿ ಆ್ಯಂಡ್ ಅಗೇನ್ ಮೇ ಬಿ ಐ ವಿಲ್ ಗಿವ್ ಯು ಫೀಡ್ಬ್ಯಾಕ್, ಬಟ್ ಇಟ್ ಲುಕ್ಸ್ ಕ್ರೇಜಿ. ಇವತ್ತು ಟಿಪಿಕಲ್ ಕನ್ನಡಿಗ ಸಿಗ್ತಾರಾ ಇಲ್ಲ ನೋಡೋಣ. ಸೊ ಅವ್ರು ಬರ್ತೀನಿ ಅಂತ ಹೇಳಿದ್ರು. ಲೆಟ್ ಸಿ ಇವತ್ತು ಅವ್ರು ಬರ್ತಾರಾ ಇಲ್ಲ ಅಂತ. ಬಂದರೆ ಅಂತೂ ಮೀಟ್ ಮಾಡೋಣ, ಒಳ್ಳೆ ಸೆಲೆಬ್ರೇಷನ್ ಮಾಡೋಣ, ಬ್ರೋನ ಮಾತಾಡ್ಸೋಣ. ಸೊ ಇಂಡಿಯಾನ ಒಂದು ಮೋಟರ್ ಸ್ಪೋರ್ಟ್ ಮ್ಯಾಪ್ ಅಲ್ಲಿ ಹಾಕುವಂತ ಜವಾಬ್ದಾರಿ ನಮ್ಮ ಹತ್ರ ಇದೆ. ನಿಮ್ಮ ಮನೆಯಲ್ಲಿ ಮಕ್ಳು ಯಾರಾದ್ರೂ ಮೋಟರ್ ಸ್ಪೋರ್ಟ್ಗೆ ಹೋಗ್ಬೇಕು ಅಂದ್ರೆ ಹೆದರ್ಕೋಬೇಡಿ, ಮುಂಚೆ ತರ ಇಲ್ಲ. ಇವಾಗ ಎಲ್ಲ ರೆಗ್ಯುಲೇಷನ್ ಫಾಲೋ ಮಾಡಿಕೊಂಡು ಟ್ರೈನಿಂಗ್ ಕೊಡ್ತಾರೆ. ಆದಷ್ಟು ಸಪೋರ್ಟ್ ಮಾಡಿ, ಎಲ್ಲಾನು ರೆಸ್ಪಾನ್ಸಿಬಲ್ ಆಗಿ ರೈಡ್ ಮಾಡಿ. Motorcycle culture, developing so much in India year by year. Exactly. So last year I think there were about 6,000 people. This year there are more than 8,500 people here. Okay. So much bro, it was nice meeting you. ನಾನು ಬಹಳ ಸತಿ ಮೈಸೂರಿಗೆ ಬಂದೀನಿ ನಿಮ್ಮನ್ನ ಮೀಟ್ ಮಾಡಕ್ಕೆ ಅಂತ. ನಿಮ್ಮ ಮನೆ ಹತ್ರ ನಾನು ಬಹಳ ಸತಿ ಮನೆ ಹತ್ರ ಹೋಗ್ತಿರ್ತೀನಿ. ಅಲ್ಲೇ ಕಾರ್ ಫಾರ್ಮಸ್ ಹತ್ರ ಬಂದ್ಬಿಡಿ. ಓಕೆ, ನೆಕ್ಸ್ಟ್ ಟೈಮ್ ಅಲ್ಲೇ ಬರ್ತೀನಿ. ಓಕೆ, ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು ಸೊ ಮಚ್. ಜಾಕೆಟ್ ಬ್ರೋ, ಮಿಸ್ ಜಾಕೆಟ್. ಸೊ ನೋಡಿ, ಹಿಮಾಲಯನ್ ಬೈಕ್ನ ಎಷ್ಟು ಡಿಫಿಕಲ್ಟ್. ಓ ಮೈ ಗಾಡ್, RX ನೋಡು ಬ್ರೋ, ಹಿಮಾಲಯನ್ ಏನು ನೋಡ್ತೀಯ, RX ನೋಡು ಬ್ರೋ. ವರ್ಲ್ಡ್ ಮೋಟರ್ಸೈಕಲ್ ಡೇನ ಬೈಕ್ ಎಂಥೂಸಿಯಾಸ್ಟ್ ಹೆಂಗೆ ಆಚರಿಸ್ತಾರೆ ಅಂತಂದರೆ ಈ ಥರ ಆಚರಿಸ್ತಾರೆ ನೋಡಿ. ನಿಮಗೆ ಎಲ್ಲಿ ತನಕ ನೋಡ್ತೀರೋ ಅಲ್ಲಿ ತನಕ ಗಾಡಿಗಳಿದೆ. ತೋರ್ಸ್ ಬ್ರೋ ಆ ಕಡೆ. ಸಿನಿಮಾಟೋಗ್ರಫರ್ ಸರಿ ಇಲ್ಲ, ಸಿನಿಮಾಟೋಗ್ರಫರ್ ಚೇಂಜ್ ಮಾಡಬೇಕು. ಮಾನ್ಸ್ಟರ್ ಎಲ್ಲ ಒಳಗೆ ಫ್ರೀ ಕೊಡ್ತಾ ಇದ್ದಾರೆ, ಏನು ಅನಿಸ್ತು? ಮಾನ್ಸ್ಟರ್ ಹಂಗಂದ್ರೆ ಏನು? ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಒಂದೊಂದು ಗಾಡಿನ ಯಾವ ಥರ ಆಲ್ಟ್ರೇಷನ್ ಮಾಡಿದ್ದಾರೆ, ಯಾವ ಥರ ರೆಡಿ ಮಾಡಿ ನಿಲ್ಲಿಸಿದ್ದಾರೆ ನೋಡಿ. ಈ ಟ್ಯಾಂಕ್ ಶೈನಿಂಗ್ ನೋಡಿ, ಎಷ್ಟು ಶೈನಿಂಗ್ ಇದೆ ಅಂತ. ಸೊ ಈ ಗಾಡಿಗೆ ಹೆಚ್ಚು ಕಮ್ಮಿ ನನ್ನಷ್ಟು ವಯಸ್ಸಾಗಿದೆ. ನಾನು ಆಲ್ಮೋಸ್ಟ್ 2003 born. ದಿಸ್ ಈಸ್ ಮೇ ಬಿ 1999 ಆರ್ 2000 ಗಾಡಿ. ಇದುವರೆಗೂ ಇದಕ್ಕೆ 23ರಿಂದ 25 ವರ್ಷ ವಯಸ್ಸಾಗಿದೆ. ಬಟ್ ಇವಾಗಲೂ ನೀವು ಇದನ್ನು ನೋಡಿದ್ರೆ ಶೋರೂಮ್ ಗಾಡಿ ಅಂತ ಆರಾಮಾಗಿ ಯಾರು ಬೇಕಂದ್ರೂ ಹೇಳ್ಬೋದು, ಅಷ್ಟು ಹೊಸದಾಗಿದೆ ಗಾಡಿ. ಸೊ ನೋಡಿ, ಜನಕ್ಕೆ ಕ್ರೇಜ್ ಎಷ್ಟಿದೆ ಗಾಡಿ ಮೇಲೆ, ಬೈಕ್ ಮೇಲೆ, ಅದು RX ಮೇಲೆ. ಇವಾಗ ಇದು ಆಲ್ಮೋಸ್ಟ್ ಆಲ್ 1 ಲಕ್ಷ 2 ಲಕ್ಷ ತನಕ ಹೋಗ್ತಾ ಇದೆ ಮಾರ್ಕೆಟಲ್ಲಿ. ಮಾನ್ಸ್ಟರ್ ಮೇಕ್ಸ್ ಯು. Yes buddy, cheers to World Motorcycle Day. BMW S1000 RR ಯಾರಿಗೆ ಫೇವ್ರೇಟ್ ಇಲ್ಲ ಗುರು ಈ ಬೈಕು. BMW ಅಂತಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಸೂಪರ್ ಬೈಕ್ಸ್ ಕಮ್ಯುನಿಟಿ ಇರೋರಿಗೆ ಒನ್ ಆಫ್ ದ ಫೇವ್ರೆಟ್ ಬೈಕ್ ಇದು. ಸೊ ಒನ್ ಆಫ್ ಮೈ ಡ್ರೀಮ್ ಬೈಕ್ ಆ್ಯಸ್ ವೆಲ್. ಸೊ ಈ ಬೈಕ್ನ ಒಂದೇ ದಿವಸ ತೊಗೊಳ್ಳೋಣ, ಆ ಡೇ ಯಾವತ್ತು ಬರುತ್ತೆ ನೋಡೋಣ. ಬಟ್
ಬಟ್ ಇದನ್ನು ಕಣ್ಣಲ್ಲಿ ನೋಡೋಕ್ಕೆ ಒಂದು ಆನಂದ ಗುರು. ಏನಿದೆ ಗುರು, ಅದರಲ್ಲೂ ಕಾರ್ಬನ್ ಫೈಬರ್ ಮಟೀರಿಯಲ್ನ ಯೂಸ್ ಮಾಡಿ ಮಾಡ್ಸ್ ಮಾಡಿದ್ದಾರೆ ಗಾಡಿನ. ಬ್ಯೂಟಿಫುಲ್. ಸೂಪರ್ ಸ್ಪೋರ್ಟ್ಸು ಆಗುತ್ತೆ, ಆಮೇಲೆ ಟೂರಿಂಗ್ ಆಗುತ್ತೆ, ಎರಡು ಥರ ಯೂಸ್ ಮಾಡ್ಬೋದು ಈ ಬೈಕ್ನ. ಚಾಮರಾಜ ವೆನ್ಯೂಗೆ ಬಂದಿದ್ದೀರಾ ವರ್ಲ್ಡ್ ಮೋಟಾರ್ ಸೈಕಲ್ ಡೇನ ಆಚರಿಸೋಕ್ಕೆ ಟಿಪಿಕಲ್ ಕನ್ನಡಿಗ ಜೊತೆ. ಸೊ ಹೌ ಯು ಫೀಲಿಂಗ್? ಎಲ್ಲ ತುಂಬ ಖುಷಿ ಆಗ್ತದೆ ಬಿಕಾಸ್ ಇದು ಸೆಕೆಂಡ್ ಟೈಮ್ ಬರ್ತಿರೋದು. ಫಸ್ಟ್ ಟೈಮ್ ಬಂದಿರೋ ವಿಡಿಯೋ ನಾನು ನೋಡಿದ್ದೆ, ಅದಕ್ಕಿಂತ ಡಬಲ್ ಆಗಿದ್ದಾರೆ ಜನ. ಸೊ ಈ ಥರ ಹುಚ್ಚು ಜನಕ್ಕೆ ಇರಬೇಕು. ಸೊ ಬರ್ತಾ ಇರಬೇಕು, ನೆಕ್ಸ್ಟ್ ಇದೇ ಥರ ಇವೆಂಟ್ಗಳು ಆಗ್ತಾ ಇರಬೇಕು. 100cc to 2500cc, I've ridden all super bikes. I've almost owned everything. ಓಕೆ, ಈವನ್ ಐ ಹ್ಯಾವ್ ಅ ZX6R. ಸೊ ವಿಲ್ ಗೋ ಫಾರ್ ಅ ರೈಡ್ ಸಮ್ ಟೈಮ್. ಇಲ್ಲೊಂದು ಸ್ಪೆಷಲ್ ಎಡಿಷನ್ ಗಾಡಿ ಇದೆ, ವ್ಯಾಲೆಂಟಿನೋ ರೋಸಿ ಎಡಿಷನ್ನು. ಸೊ 46 ನೀವು ನೋಡ್ಬೋದು. ಹೀ ಈಸ್ ಆಲ್ಸೋ ವೆರಿ ಫೇವ್ರೆಟ್. ನನಗೆ ತುಂಬ 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 ಫೇವ್ರೆಟ್ ಅಂದರೆ ವ್ಯಾಲೆಂಟಿನೋ ರೋಸಿ. ಮತ್ತು ಹೌ ಆಫನ್ ಇದು ಈವೆಂಟ್ ಆಗ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಇಲ್ಲ ತುಂಬ ಫ್ರೀಕ್ವೆಂಟ್ ಆಗಿಬಿಟ್ರೆ ಬೆಲೆ ಹೊಟ್ಟೋಗುತ್ತೆ. ಹೌದು, ಅದು ನಿಜ. ಇಯರ್ಲಿ ಒನ್ಸ್ ಆಗ್ತಾ ಇದೆ. ರಿಯಲಿ ಒನ್ಸ್ ಆರ್ ಟ್ವೈಸ್ ಇಸ್ ಫೈನ್. ಸೊ ನೆಕ್ಸ್ಟ್ ಇನ್ನೊಂದು ಸ್ಪೆಷಲ್ ಗಾಡಿ ಇದೆ, ಅದನ್ನು ತೋರಿಸ್ತೀನಿ. ಈ ಗಾಡಿ ನೋಡಿ, ಎಲ್ಲ ಬೇರೆ ಬೇರೆ ಕಡೆಯಿಂದ ಎಲ್ಲ ಗೋವಾ ಹೋಗ್ತಾ ಇದ್ರು. ಸೊ ಎಲ್ಲ ನೆಕ್ಸ್ಟ್ ಬೆಂಗಳೂರಿಗೆ ಬರಬೇಕು, ಆಗಬೇಕು. ಬ್ರೋ ಬ್ಯೂಟಿಫುಲಿ ಬ್ರೋ. ಈ ಥರ ಗಾಡಿ ಮಧ್ಯದಲ್ಲಿ ಬೇರೆ ಜಾಗ ಇದೆಯಾ? ಓ ಮೈ ಗಾಡ್, ಇಲ್ಲಿಂದ ಕೈ ಹಾಕಿ ಇಲ್ಲಿಂದ ತೆಗಿಬೋದು ಬ್ರೋ. ವೀಲ್ ಬೇರೆ ಇದೆ ಇಲ್ಲೊಂದು. ಸೊ ಅಲ್ಲಿ ಮತ್ತೆ ಇನ್ನೊಂದು ಟ್ವಿಸ್ಟ್ ಏನು ಅಂದರೆ, ಇಲ್ಲಿ ಟ್ಯಾಂಕ್ ಮೇಲ್ಗಡೆ ನಮ್ಮ ಪುನೀತ್ ರಾಜ್ಕುಮಾರ್ ಫೋಟೋ ಬೇರೆ ಹಾಕ್ಸಿದ್ದಾರೆ. ಹೀ ಈಸ್ ದ ಟ್ರೂ ಲೆಜೆಂಡ್. ಸೊ ಇಷ್ಟು ಚೆನ್ನಾಗಿ ಗಾಡಿನ ರೆಡಿ ಮಾಡಿಸಿದ್ದಾರೆ. ಇದು ಗಾಡಿ ಯಾರ್ದೋ ಗೊತ್ತಿಲ್ಲ, ಬಟ್ ನಾನಂತೂ ತುಂಬ ಖುಷಿ ಆಯಿತು ಬ್ರೋ ನಿಮ್ಮ ಗಾಡಿನ ನೋಡಿ. ಈ ಗಾಡಿ ಓನರ್ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವು ಒಂದು ಸೂಪರ್ ಬೈಕ್ ತಗೊಬೇಕು ಅಂತ ಅನ್ನಿಸ್ತಿದೆ ಅರ್ಜುನ್, ಅತಿ ಶೀಘ್ರದಲ್ಲಿ. ಕೊನೆಗೂ ಒಂದು ಸೂಪರ್ ಬೈಕ್ ತೊಗೋಬೇಕು ಅಂತ ಅನಿಸಿದೆ ನಿಮಗೆ ಜೀವನದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್. ಲವ್ ಯು ಸೋ ಮಚ್.